ಚಾಚು ತಪ್ಪದೆ ಸಿನಿಮಾ ನೋಡುವಂತ ಜನ ಅವರು ಎಲ್ಲಾ ಸಿನಿಮಾ ಒಪ್ಪುವಂತವ್ರಲ್ಲ. ಒಂದು ಕನ್ನಡ ಸಿನಿಮಾ ಗೆಲ್ಬೇಕು ಅಂತಂದ್ರೆ ಅವರು ಅದನ್ನ ಒಂದು ಹಿಂದಿ, ಮಲಯಾಳಂ, ತಮಿಳ್ ಆ ಸಿನಿಮಾಗಳ ಹೋಲಿಸಿ ನೋಡ್ತಾರೆ. ಅಂತದ್ರಲ್ಲಿ ಬಲರಾಮನ ದಿನಗಳನ್ನ ಅವರು ಇಷ್ಟಪಟ್ಟಿದ್ದಾರೆ. ನಾನು ಬಹಳ ಗೌರವದಿಂದ, ಬಹಳ ಭಯಭಕ್ತಿಯಿಂದ ಅವ್ರಿಗೋಸ್ಕರ, ಕನ್ನಡಿಗರಿಗೋಸ್ಕರ ಈ ಸಿನಿಮಾ ಮಾಡಿದೆ. ಅವ್ರು ಈ ಸಿನಿಮಾ ನೋಡಿದಾರೆ, ಅವರ ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ. ನಮ್ಮ ಇಡೀ ತಂಡದ ಮೇಲೆ ಅವರ ಪ್ರೀತಿಯನ್ನ ತೋರಿಸಿದ್ದಾರೆ. ನನಗೆ ತುಂಬಾ ತುಂಬಾ ಕೃತಜ್ಞತೆ ಹಾಗೂ ನಮ್ರತೆಯಿಂದ ನಾನು ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಅದರ ವೇಗ, ನಾನು ಕತೆ ಹೇಳುವ ವೇಗ ಏನಿತ್ತು ಅದು ಇಷ್ಟು ಸ್ಪೀಡ್ ಆಗಿರ್ಲಿಲ್ಲ. ಸ್ವಲ್ಪ ನಿಧಾನವಾದ ಗತಿಯಲ್ಲಿ ಹೇಳಿದೆ. ಯಾಕಂದ್ರೆ ಆಗ 18 ವರ್ಷದ ಹಿಂದೆ ಆ ರೀತಿಯ ಪೇಷನ್ಸ್ ಕೂಡ ಇತ್ತು. ಆದ್ರೆ 18 ವರ್ಷದ ನಂತರ ನನಗೆ ಗೊತ್ತು ಜನರ ಅಭಿರುಚಿ ಹಾಗೂ ಸಿನಿಮಾ ನೋಡುವ ರೀತಿ ಬದಲಾಗಿದೆ. ಅದಂತೆ ನಾನು ಕೂಡ ಅಪ್ಡೇಟ್ ಆಗ್ಬೇಕಾಗಿದೆ. ಅಪ್ಡೇಟೆಡ್ ನರೇಷನ್ ಆ ದಿನಗಳು ಏನಿದೆ ಅದು ಬಲರಾಮನ ದಿನಗಳು. ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಈಸ್ ಬಲರಾಮನ ದಿನಗಳು. ನನ್ನ ಪ್ರಕಾರ ಇದರ ಕ್ಲೈಮ್ಯಾಕ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಯಾವ ಘಟನೆ ಯಾಕೆ ನಡೀತು, ಹೇಗ್ ನಡೀತು ಅನ್ನೋದು ಮುಖ್ಯ. ಈಗ ನಮ್ಗೆ ಆ ದಿನದಲ್ಲೂ ಕೂಡ ಕೊತ್ವಾಲ್ ರಾಮಚಂದ್ರ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಯಾಕಾಯ್ತು, ಹೇಗಾಯ್ತು ಅನ್ನೋದಕ್ಕೋಸ್ಕರ ನೋಡುದು.